ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಸೊ ಲಾಸ್ಟ್ ವಿಡಿಯೋನಲ್ಲಿ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ನಾವೇನೇನು ಮಿಸ್ಟೇಕ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಯಾರೆಲ್ಲ ನೋಡಿಲ್ಲ ಚೆಕ್ ಮಾಡಿ. ಹಾಗೆ ಎದೆಯನ್ನ ಯಾವ ರೀತಿ ನಾವು ಜಾಸ್ತಿ ಮಾಡ್ಕೊಬೇಕು ಅನ್ನೋದು ಒಂದು ವಿಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ. ಯಾರೆಲ್ಲ ಇನ್ನೂ ನೋಡಿಲ್ಲ ಅದನ್ನು ಹೋಗಿ ಚೆಕ್ ಮಾಡಿ. ಸೊ ಇವತ್ತು ಎದೆಯನ್ನ ಜಾಸ್ತಿ ಮಾಡ್ಕೊಳೋದಕ್ಕೆ ನಾವು ಯಾವುದ್ಯಾವುದು ಆಹಾರನ ತಿನ್ನಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಫುಡ್ಡು ಯಾವುದು ಅಂದರೆ ಓಟ್ ಮಿಲ್ ತಿನ್ನೋದ್ರಿಂದ ಎದೆ ಹಾಲು ಜಾಸ್ತಿ ಆಗುತ್ತೆ. ನಾನೆಲ್ಲೋ ರಿಸರ್ಚ್ ಮಾಡಿಬಿಟ್ಟು ನಿಮಗೆ ಇದನ್ನು ಹೇಳ್ತಾ ಇಲ್ಲ. ರಿಸರ್ಚ್ ಮಾಡಿ ನಾನು ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಾನು ಫಸ್ಟು ಡೆಲಿವರಿ ಆದಮೇಲೆ ನನ್ನ ಮೊದಲನೇ ಮಗನ ಬಾಣಿತನದಲ್ಲಿ ನನಗೆ ಎದೆ ಹಾಲು ಕಮ್ಮಿ ಆದಾಗ ನಾನು ಓಟ್ ಮಿಲ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರತಿದಿನ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅದನ್ನೇ ತಿಂತಾಯಿದ್ದೆ. ಅದರಿಂದ ನನಗೆ ಬ್ರೆಸ್ಟ್ ಮಿಲ್ಕು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಟ್ಸ್ ತಿನ್ನಬೇಕು, ಚೆನ್ನಾಗಿ ಡ್ರೈ ಫ್ರೂಟ್ಸ್ ತಿನ್ನಬೇಕು. ಇದು ನಮ್ಮ ದೊಡ್ಡವರು ಹೇಳ್ತಾರೆ. ಇದು ಲೈಕ್ ಆಲ್ಮಂಡು ಮತ್ತು ಕ್ಯಾಶು, ನಿಮಗೆ ಯಾವುದು ಅವೈಲಬಲ್ ಇರುತ್ತೋ ಆ ನಟ್ಸ್ನ ತಿನ್ನಿ. ಅದರಿಂದ ತುಂಬ ಒಳ್ಳೆಯದು. ಅದು ನಿಮಗೂ ಅಂದರೆ ಹೆಲ್ತಿಗೆ ಒಳ್ಳೆಯದು. ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಮಾಡುತ್ತೆ, ಮಗುಗೂ ಅದರಿಂದ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗುತ್ತೆ. ಸೊ ಇದು ನಟ್ಸ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಅದಾದಮೇಲೆ ಇನ್ನೊಂದಂದರೆ ಗಾರ್ಲಿಕ್, ಇದು ಬೆಳ್ಳುಳ್ಳಿ ನಮ್ಮ ಮನೆಯಲ್ಲೇ ಇರುತ್ತಲ್ವ, ಅದು ಒಂದು ಮನೆ ಮದ್ದು ಅಂತಾರಲ್ಲ ಆ ಥರ. ಬೆಳ್ಳುಳ್ಳಿ ತಿನ್ನೋದ್ರಿಂದನೂ ಅಷ್ಟೇ ಹಾಲು ಚೆನ್ನಾಗಾಗುತ್ತೆ. ನೀವು ನಿಮ್ಮ ಸಾಂಬಾರು ಅಂದರೆ ತಿಳಿ ಸಾರು ಏನಾರು ಮಾಡೋದು ಅದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಯಾವ್ಯಾವ ಊಟನ ನಿಮಗೆ ಕೊಡ್ತಾರಲ್ಲ, ಈಗ ಉಪ್ಪಿಟ್ಟೆ ಕೊಡಲಿ ಅಥವಾ ಚಿತ್ರಾನ್ನ ಕೊಡಲಿ, ಎಲ್ಲದಕ್ಕೂ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತೀನಿ. ಬೇಡ ನಮಗೆ ಫುಡ್ಡಲ್ಲಿ ಬೇಡ ಅಂದರೆ ನೀವು ಕೆಲವ್ರು ಏನು ಮಾಡ್ತಾರೆ, ಹಾಲಿಗೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಅದನ್ನು ಕಾಯಿಸ್ಬಿಟ್ಟು ಕುಡಿತಾರೆ. ಅದು ಸ್ವಲ್ಪ ಒಂಥರ ಫ್ಲೇವರ್ ಅನಿಸುತ್ತೆ. ನಾನು ಒಂದೆರಡು ಸಲ ಟ್ರೈ ಮಾಡಿದೆ, ನನಗೆ ಅದಷ್ಟು ಇಷ್ಟ ಆಗಲಿಲ್ಲ. ಸೊ ನಾನು ಯಾವುದ್ಯಾವುದು ಮನೆಯಲ್ಲಿ ಊಟ ಮಾಡ್ತಾರಲ್ಲ, ಅಡುಗೆ ಏನೇನು ಮಾಡ್ತಾರೆ, ನಾನು ಅದಕ್ಕೇ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಂಡು ತಿಂತಾಯಿದ್ದೆ. ಆ ಥರ ಮಾಡ್ಬೋದು. ಇಲ್ಲಾಂದರೆ ತುಪ್ಪದಲ್ಲಿ ಬೆಳ್ಳುಳ್ಳಿ ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಒಂಚೂರು ಪೆಪ್ಪರ್ನ ಹಾಕ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ. ಸೊ ಈ ಥರ ನೀವು ಬೆಳ್ಳುಳ್ಳಿ ತಿನ್ನೋದ್ರಿಂದನೂ ಹಾಲು ಜಾಸ್ತಿ ಆಗುತ್ತೆ. ಬಟ್ ಒಂದು ಸೈಡ್ ಎಫೆಕ್ಟ್ ಏನಂದರೆ, ಬೆಳ್ಳುಳ್ಳಿನಲ್ಲಿ ನಾವು ಬೆಳ್ಳುಳ್ಳಿ ಜಾಸ್ತಿ ತಿಂದರೆ ಅದು ಸ್ವಲ್ಪ ಸ್ಮೆಲ್ಲು ಮಗುಗೆ ಹೋಗುತ್ತೆ. ಮಗು ಸಮ್ಟೈಮ್ಸ್ ಫೀಡ್ ಮಾಡ್ಕೊಳಲ್ಲ ಅಂತಾರೆ. ಬಟ್ ನನಗದೇನು ಆ ಥರ ಏನಾಗಲಿಲ್ಲ ನಾನು ತಿಂದಮೇಲೆ. ನೀವು ಒಂದೆರಡು ಸಲ ಎಕ್ಸ್ಪೆರಿಮೆಂಟ್ ಮಾಡಿ. ಮಗು ಏನಾದ್ರು ಮಿಲ್ಕ್ನ ಕುಡಿಯೋದಕ್ಕೆ ಏನಾದ್ರು ರಿಜೆಕ್ಟ್ ಮಾಡ್ತಾಯಿದ್ರೆ ಅವಾಯ್ಡ್ ಮಾಡಿಬಿಡಿ. ಬೇರೆ ಫುಡ್ನ ನೀವು ಟ್ರೈ ಮಾಡಿ, ಇನ್ ಕೇಸ್ ಸ್ಮೆಲ್ಲಿಗೆ ಏನಾದರೂ ಬೇಬಿ ಫೀಡ್ ಮಾಡ್ಕೊತಿಲ್ಲ ಅಂದರೆ. ಅದಾದಮೇಲೆ ಹಾಲು ಕುಡೀರಿ ಚೆನ್ನಾಗಿ. ಕಾಫಿ ಕುಡಿಯೋದ್ರ ಬದಲು ಹಾಲನ್ನ ಕುಡೀರಿ. ಕಾಫಿ ಬದಲು ನೀವು ಹಾಲನ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಅದರಿಂದ ನಿಮಗೆ ಎದೆ ಹಾಲು ಚೆನ್ನಾಗಾಗುತ್ತೆ. ಅದಾದಮೇಲೆ ಇದು ಸಬ್ಬಸಿಗೆ ಸೊಪ್ಪು, ನಾವು ಸಬ್ಸಿಗೆ ಸೊಪ್ಪು ಅಂತೀವಿ. ಸೊ ಅದನ್ನು ನಾನು ಚೆನ್ನಾಗಿ ತಿನ್ನಿ. ಅದು ತುಂಬ ಹೆಲ್ಪ್ ಮಾಡುತ್ತೆ ಎದೆ ಹಾಲನ್ನ ಜಾಸ್ತಿ ಮಾಡೋಕ್ಕೆ. ಅದು ನಮ್ಮ ಹಿರಿಯರು ಹೇಳಿರ್ತಾರೆ ನಮಗೆ, ಸಬ್ಬಸಿಗೆ ಸೊಪ್ಪನ್ನ ಎಲ್ಲದಕ್ಕೂ ಹಾಕಿದ್ರೆ ಹಾಲು ಚೆನ್ನಾಗಾಗುತ್ತೆ ಅಂತ. ಅದು ನಿಜವಾಗ್ಲೂ ಹೆಲ್ಪ್ ಮಾಡುತ್ತೆ. ಅದನ್ನು ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಫುಡ್ಗೆ. ಅದಾದಮೇಲೆ ಈವನ್ ನುಗ್ಗೆಕಾಯಿ ಸೊಪ್ಪು ಅಷ್ಟೇ, ಅದನ್ನು ಹಾಲನ್ನ ಚೆನ್ನಾಗಿ ಮಾಡುತ್ತೆ, ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನುಗ್ಗೆಕಾಯಲ್ಲೂ ಅಷ್ಟೇ, ನುಗ್ಗೆಕಾಯಿ ಸೊಪ್ಪಿನಲ್ಲಿ ಇದು ಸೂಪ್ ಥರ ಮಾಡ್ಕೊಂಡು ಕುಡಿಬೋದು ನೀವು. ಇಲ್ಲ ಸಾಂಬಾರನ್ನೂ ಮಾಡಿಕೊಂಡು ನೀವು ತಿನ್ಬೋದು, ಅದನ್ನು ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಇದು ಜೀರಿಗೆ ಆಮೇಲೆ ಅಜ್ವೈನು, ಇವೆರಡನ್ನೂ ಹಾಕಿ ನೀವು ಟೀ ಮಾಡಿಕೊಂಡು ಕುಡಿಬೋದು. ಇಲ್ಲಾಂದರೆ ಜೀರಿಗೆನ ನೀವು ಎಲ್ಲ ಇದಕ್ಕೂ ಫುಡ್ಗೂ ಇನ್ವಾಲ್ವ್ ಮಾಡಿ. ಒಗ್ಗರಣೆಗೆ ಹಾಕ್ಬೇಕಾದ್ರೆ ಜೀರಿಗೆನ ಜಾಸ್ತಿ ಸ್ವಲ್ಪ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದನೂ ಎದೆ ಹಾಲು ಜಾಸ್ತಿ ಆಗುತ್ತೆ. ಅದಾದಮೇಲೆ ಇದು ಮೆಂತ್ಯ ಕಾಳು ಯೂಶ್ವಲಿ ನಮ್ಮ ಡೆಲಿವರಿ ಆದಮೇಲೆ ಕೊಡ್ತಾರೆ. ಈ ಗೋಧಿ ಮುದ್ದೆ ಥರ ಮಾಡಿಬಿಟ್ಟು ಅದಕ್ಕೆ ಜಾಸ್ತಿ ಇದನ್ನು ಮಾಡಿಕೊಟ್ಟು ಮೆಂತ್ಯ ಕಾಳನ್ನ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಡ್ತಾರೆ. ನಮ್ಮ ಬಾಡಿಗೂ ಸ್ಟ್ರೆಂತ್ ಬರುತ್ತೆ, ಅದರಿಂದ ಎದೆ ಹಾಲು ಜಾಸ್ತಿ ಆಗುತ್ತೆ. ಸೊ ಮೆಂತ್ಯನ ಆದಷ್ಟು ನೀವು ಡೆಲಿವರಿ ಆದಮೇಲೆ ಇನ್ಕ್ಲೂಡ್ ಮಾಡಿ. ಅದು ನಿಮಗೂ ಒಳ್ಳೆಯದು, ಬೇಬಿಗೂ ಒಳ್ಳೆಯದು. ಅದಾದಮೇಲೆ ಇನ್ನೊಂದು ಏನು ಅಂದರೆ ಕಾಳುಗಳು, ಈ ಚಿಕ್ಪಿ ಅಂತಾರಲ್ಲ, ಏನಪ್ಪ ಕಾಬೂಲ್ ಚನ್ನ, ಆಮೇಲೆ ಬೀನ್ಸ್, ಕಿಡ್ನಿ ಬೀನ್ಸು ಆ ಥರ ಇರುತ್ತಲ್ಲ, ಅದನ್ನೆಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ದಿನ ಸ್ವಲ್ಪ ಅವಾಯ್ಡ್ ಮಾಡಿ. ಗ್ಯಾಸ್ ಆಗೋದು ಜಾಸ್ತಿ ಇರುತ್ತೆ. ಸ್ಲೋಲಿ ಅದನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಇವನ್ ಬೇಳೆ ಇವೆಲ್ಲನೂ ನೀವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಅದು ತುಂಬ ಒಳ್ಳೆಯದು. ಹಾಲು ಜಾಸ್ತಿ ಆಗುತ್ತೆ, ನಿಮಗೂ ಪ್ರೋಟೀನು ಸಿಗುತ್ತೆ ಅದರಿಂದ.
ಸೊ ಇಷ್ಟು ನೀವು ಇಷ್ಟು ಆಹಾರ ನೀವು ಸೇವನೆ ಮಾಡೋದ್ರಿಂದ ಹಾಲು ಜಾಸ್ತಿ ಆಗುತ್ತೆ. ಇದೆಲ್ಲದೂ ತಿನ್ನಬೇಕಾ, ಇದೆಲ್ಲದೂ ನಮ್ಗೆ ಅವೈಲಬಲ್ ಇರುತ್ತಾ ಅಂತ ನೀವು ಅಂದ್ಕೊಬೋದು. ಇದೆಲ್ಲದೂ ತಿನ್ನೋ ಅಗತ್ಯ ಇಲ್ಲ. ನಿಮಗೆ ಸಿಕ್ಕಿದ್ರೆ ಎಲ್ಲದೂ ತಿನ್ನಿ. ಇಲ್ಲಾಂದರೆ ಈ ಇಷ್ಟು ಲಿಸ್ಟಲ್ಲಿ ನೀವು ಯಾವುದಾದ್ರು ಒಂದು 3-4 ನಿಮಗೆ ಫುಡ್ ಸಿಕ್ಕುತ್ತೆ. ಅಂದರೆ ಈ ಐಟಮ್ಸು ನೀವು ಅದನ್ನು ಯೂಸ್ ಮಾಡ್ಕೊಂಡು ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದರಿಂದನೂ ಎದೆ ಹಾಲು ಜಾಸ್ತಿ ಆಗುತ್ತೆ. ಮತ್ತು ಫುಡ್ಡು ಯಾವುದು ಅವಾಯ್ಡ್ ಮಾಡಬೇಕು, ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾದ್ರೆ ಯಾವೆಲ್ಲ ಆಹಾರನ ನೀವು ಅವಾಯ್ಡ್ ಮಾಡಬೇಕು ಅಂದರೆ ಇದು ಈ ಸೋಡಾ ನಾವು ಯೂಶ್ವಲಿ ನಾವು ಯಾರು ಇಂಡಿಯನ್ಸ್ ನಾವು ಅದು ಕುಡಿಯೋಲ್ಲ ಡೆಲಿವರಿ ಆದಮೇಲೆ. ಇನ್ ಕೇಸ್ ನಿಮಗೆ ಅಭ್ಯಾಸ ಇದ್ದು ಬಿಡೋಕ್ಕಾಗಲ್ಲ ಅಂದರೆ ಈ ಪೆಪ್ಸಿ, ಕೋಕೋ ಕೋಲಾ ಇಂಥವೆಲ್ಲ ನೀವು ಕುಡಿಯೋಕ್ಕೆ ಹೋಗಬೇಡಿ. ಅದಾದಮೇಲೆ ಕ್ಯಾಫಿನ್ ಇರೋದೊಂದು ಕಾಫಿ. ಯೂಶ್ವಲಿ ನಾವು ಡೆಲಿವರಿ ಆದಮೇಲೆ ಏನು ಮಾಡಿಬಿಡ್ತಾರೆ, ಕಾಫಿ ಕುಡಿಯೋದ್ರಿಂದ ಹಾಲು ಬೇಗ ಬರುತ್ತೆ ಅಂತ ಕಾಫಿ ಕುಡಿ ಅಂತಾರೆ. ಕಾಫಿ ಕುಡಿಯೋದ್ರಿಂದ ಏನು ತೊಂದರೆ ಅಂದರೆ, ಒಂದು ನಮಗೂ ನಿದ್ದೆ ಬರಲ್ಲ, ಬೇಬಿಗೆ ಎದೆ ಹಾಲಿಂದ ಹೋಗೋದ್ರಿಂದ ಬೇಬಿಗೂ ಅಷ್ಟೇ ನಿದ್ದೆ ಬರಲ್ಲ. ಆಮೇಲೆ ಒಂಥರ ಅದು ಅನೀಸಿ ಆಗಿರೋ ನಿದ್ದೆ ಆಗಲ್ಲ ಅನ್ನೋದಕ್ಕೋಸ್ಕರ ನಿದ್ದೆ ಬರದೇ ಇದ್ದರೆ ಅದೇನು ಮಾಡುತ್ತೆ, ಜಾಸ್ತಿ ಅಳುತ್ತೆ. ಆದಷ್ಟು ಕಾಫಿನ ಅವಾಯ್ಡ್ ಮಾಡಿ. ನಿಮಗೆ ಕಾಫಿ ಬಿಟ್ಟಿರೋಕ್ಕಾಗಲ್ಲ, ಅಟ್ಲೀಸ್ಟ್ 1 ಕಪ್ ಕುಡೀರಿ, ತುಂಬ ಜಾಸ್ತಿ ಕುಡಿಯೋಕೆ ಹೋಗ್ಬಿಡಿ. ಯೂಶ್ವಲಿ ಡೆಲಿವರಿ ಆದಮೇಲೆ ಈಗ ನಮ್ಮ ಮನೆಗಳಲ್ಲೂ ಅಷ್ಟೇ ಕಾಫಿ ಕುಡಿ, ಅದು ಹೀಟಿಂದ ನಿಮಗೆ ಮಿಲ್ಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಾರೆ. ಅದಕ್ಕೆ ಅದೇನು ಕಾಫಿ ಕುಡಿಯೋದ್ರಿಂದ ನಿಮಗೇನು ಮಿಲ್ಕ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡಲ್ಲ. ನೀವು ಎಷ್ಟು ಫೀಡ್ ಮಾಡ್ತೀರಾ ಅದ್ರ ಮೇಲೆ ಮಿಲ್ಕ್ ಬರೋದಕ್ಕೆ ಸ್ಟಾರ್ಟ್ ಆಗೋದು. ಸೊ ಕಾಫಿನ ಆದಷ್ಟು ಅವಾಯ್ಡ್ ಮಾಡಿ. ಆಮೇಲೆ ಹುಳಿ ಪದಾರ್ಥ, ಇದಪ್ಪ ನಿಂಬೆ ಹುಳಿ, ಆರೆಂಜ್, ಈ ಥರ ಹುಳಿ ಅಂಶನೂ ಅವಾಯ್ಡ್ ಮಾಡಿ. ಅದು ಅಂದರೆ ಡೆಲಿವರಿಗೆ ಬಾಣಿತನ ಟೈಮಲ್ಲಿ ಅದು ಒಳ್ಳೆಯದಲ್ಲ. ಸೊ ಇದನ್ನು ಅವಾಯ್ಡ್ ಮಾಡಿ. ಆಮೇಲೆ ಬದನೆಕಾಯಿನ ತಿನ್ನಬೇಡಿ. ಯೂಶ್ವಲಿ ಹೇಳ್ತಾರೆ ಬದನೆಕಾಯಿನ ತಿನ್ನಬಾರ್ದು ಅಂತ. ಅದು ಆಮೇಲೆ ಇದು ಹಾಗಲಕಾಯಿ. ಸೊ ಹಾಗಲಕಾಯಿನೂ ಅಷ್ಟೇ, ಅದು ಬ್ರೆಸ್ಟ್ ಫೀಡಿಂಗಲ್ಲಿ ಅಂದರೆ ಮಗುಗೆ ಹೋಗುತ್ತಲ್ವ, ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಮಗುಗೆ. ಅಂದರೆ ಜಾಸ್ತಿ ಅಮೌಂಟಲ್ಲಿ ಹೋದರೆ ಸಮ್ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಸೊ ಹಾಗಲಕಾಯಿನ ಅವಾಯ್ಡ್ ಮಾಡಿ. ಆಮೇಲೆ ನಮ್ಮ ಮನೆಗಳಲ್ಲಿ ಡೆಲಿವರಿ ಆದ ತಕ್ಷಣವೇ ಖಾರ ಸ್ಪೈಸ್ ಐಟಮ್ಸ್ ಕೊಡೋಲ್ಲ. ಸೊ ಸ್ಪೈಸ್ನ ನೀವು ಅವಾಯ್ಡ್ ಮಾಡಬೇಕು. ಅದರಿಂದನೂ ಅಷ್ಟೇ ತೊಂದರೆ ಆಗುತ್ತೆ, ಮಗುಗೆ ಗ್ಯಾಸ್ ಆಗೋದು, ಬ್ಲೋಟಿಂಗ್ ಆಗೋದು ಈ ಥರ ಎಲ್ಲ ಆಗೋದ್ರಿಂದ ಸ್ಪೈಸ್ ಲೆವೆಲ್ನ ಕಮ್ಮಿ ಇರಬೇಕು. ಎಸ್ಪೆಷಲಿ ಹಸಿರು ಮೆಣಸಿನ್ಕಾಯಿ ಅಂತೂ ತಿನ್ನೋಕ್ಕೆ ಹೋಗಬಾರ್ದು. ಖಾರ ನಮಗೆ ಬೇಕು ನಾಲ್ಗೆಗೆ, ಸೊ ಸ್ವಲ್ಪ ಖಾರದ ಪುಡಿ, ಅದು ಆಮೇಲೆ ಪೆಪ್ಪರ್ ಪೌಡ್ರಲ್ಲಿ ನೀವು ಊಟ ಮಾಡಿದ್ರೆ ಒಳ್ಳೆಯದು. ಸೊ ಇದಿಷ್ಟು ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ತಿನ್ನಬೇಕಾಗಂಥ ಆಹಾರ ಯಾವುದು ತಿನ್ನಬೇಕು, ಯಾವ್ದು ತಿನ್ನಬಾರ್ದು ಅಂತ ನಾನು ಹೇಳಿದ್ದೀನಿ. ಇದು ಬಿಟ್ಟು ಇನ್ನೊಂದಷ್ಟು ಏನಾದರೂ ಇದ್ದರೆ ಆಹಾರ ಪದ್ಧತಿಗಳು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟಲ್ಲಿ ಶೇರ್ ಮಾಡಿ. ಅದರಿಂದ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಥರ ಕಂಟೆಂಟೇ ನಿಮಗೆ ಬೇಕು, ಇದ್ರ ಬಗ್ಗೆ ಇನ್ನೊಂದಷ್ಟು ವೀಡಿಯೋಸ್ ನಾನು ಮಾಡಬೇಕು ಅನ್ನೋದಿದ್ದರೆ ಕಮೆಂಟಲ್ಲಿ ತಿಳಿಸಿ. ನಾನು ಇನ್ನೊಂದಷ್ಟು ಹೆಚ್ಚಿನ ವೀಡಿಯೋಸ್ನ ನಾನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ನಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.